ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು 2025 ಕಾಂಪಿಟೇಟಿವ್ ಎಕ್ಸಾಮ್ GK ಕ್ವಶನ್ಸ್ನ ನಾವು ಟಾಪ್ ಕ್ವಶನ್ಸ್ನ ಆನ್ಸರ್ ಮಾಡ್ತಾ ಹೋಗೋಣ. ಅಂದರೆ ರಿಪೀಟೆಡ್ ಆಗಿರುವಂತಹ ಕ್ವಶನ್ಸು ಯಾವುದಕ್ಕೆ ರಿಪೀಟ್ ಆಗಿದೆ? KPSC ಎಕ್ಸಾಮ್ಗೆ ಮತ್ತು PSI ಎಕ್ಸಾಮ್ಗೆ, DAR ಎಕ್ಸಾಮ್ಗೆ, ಸಿವಿಲ್ PCಗೆ. ಓಕೆನಾ? ಸೊ ಇದನ್ನು ನಾವು ರಿವಿಷನ್ ಮಾಡ್ಕೊಂಡು ಹೋಗೋಣ. ನಮ್ಮ ಒಂದು ಪೇಜನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇಂತಹ ವೀಡಿಯೋಸ್ಗಳು ಕಂಟಿನ್ಯೂ ಬರ್ತಾ ಇರ್ತವೆ. ಇನ್ಮೇಲೆ ನೀವು ಕ್ವಶನ್ಸು ನನ್ನ ಜೊತೆನೇ ಆನ್ಸರ್ ಮಾಡಿ, ಓಕೆನಾ? ಸೊ ಕಾಮೆಂಟಲ್ಲಿ ಆನ್ಸರ್ ಬರಬೇಕು. ಸೊ ಸ್ಟಾರ್ಟ್ ಮಾಡೋಣವಾ? ಎಸ್, ಬನ್ನಿ. ಫಸ್ಟ್ನೇ ಕ್ವಶನ್ ಏನಿದೆ ಅಂತ ನೋಡ್ಕೊಂಡು ಹೋಗೋಣ. ಕರ್ನಾಟಕದಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯ ಎಲ್ಲಿದೆ? ಸಂಸ್ಕೃತ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಸಂಸ್ಕೃತ ಅಂತ ಬಂದರೆ ನಮಗೆ ಡೈರೆಕ್ಟಾಗಿ ನೆನಪು ಬರಬೇಕು ಬೆಂಗಳೂರು. ಓಕೆನಾ? ಬೆಂಗಳೂರು ನೆನಪು ಬರಬೇಕು, ಯಾಕಂದರೆ ಸಂಸ್ಕೃತ ಕಲ್ಚರ್ ಯೂನಿವರ್ಸಿಟಿ ಇನ್ ದ ಬೆಂಗಳೂರು. ಓಕೆನಾ? ನೆಕ್ಸ್ಟ್ ಕ್ವಶನ್ ಯಾವುದಪ್ಪ ಅಂದರೆ ದಾಂಡೇಲಿ ವನ್ಯಪ್ರಾಣಿ ಧಾಮದ ಸ್ಥಾಪನೆಯಾಗಿದ್ದು ಯಾವಾಗ? ಅಂದರೆ 1987ರಲ್ಲಿ ದಾಂಡೇಲಿ ವನ್ಯಪ್ರಾಣಿ ಧಾಮ ಸ್ಥಾಪನೆಯಾಗಿದ್ದು. ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ, ಕರ್ನಾಟಕ ವಿದ್ಯಾವರ್ಧಕ ಸಂಘ ಎಲ್ಲಿದೆ ಅಂತ. ಇಲ್ಲಿ ನೋಡಿ, ಕರ್ನಾಟಕದಲ್ಲಿರುವಂತಹ ವಿದ್ಯೆ ಬಗ್ಗೆ ಏನಾದರೂ ಕ್ವಶನ್ಸ್ ಬಂದರೆ ಕರೆಕ್ಟಾಗಿ ನಾವು ಆನ್ಸರ್ ಮಾಡಬೇಕು. ಧಾರವಾಡ. ಓಕೆನಾ? ವಿದ್ಯೆ ಬಗ್ಗೆ ಯಾವುದೇ ಕ್ವಶನ್ ಕೇಳಿ ಅದು ನಮಗೆ ಡೈರೆಕ್ಟಾಗಿ ಮೈಂಡಲ್ಲಿ ಬರಬೇಕು, ಧಾರವಾಡ ಅಂತ. ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ, ಕರ್ನಾಟಕವನ್ನಾಳಿದ ಕನ್ನಡದ ಮೊದಲ ರಾಜ ಮನೆತನ ಯಾವುದು? ಕರ್ನಾಟಕವನ್ನಾಳಿದ ಕನ್ನಡದ ಮೊದಲ ರಾಜ ಮನೆತನ ಯಾವುದು? ಸೊ ಕನ್ನಡದಲ್ಲೇ ಕೈಯಿಂದನೇ ಸ್ಟಾರ್ಟ್ ಆಗುತ್ತೆ. ಅದೇ ನಮ್ಮ ಒಂದು ಕನ್ನಡದ ಮೊದಲ ರಾಜಮನೆತನ ಯಾವುದೆಂದರೆ ಆಪ್ಷನ್ ಡಿ ಬರುತ್ತೆ, ಕದಂಬರು. ಓಕೆನಾ? ಸೊ ಕನ್ನಡದ ಮೊದಲ ರಾಜಮನೆತನ ಅಂತ ಬಂದರೆ ಕೈಯಿಂದ ಸ್ಟಾರ್ಟ್ ಆಗುತ್ತೆ. ಕನ್ನಡದ ಅಂತ ಕೇಳಿದ್ರೆ ಆದ್ದರಿಂದ ಕದಂಬರು ಅಂತ ಬರಿಬೇಕು. ನೆಕ್ಸ್ಟ್ ಕ್ವಶನ್, ಕದಂಬ ಸಾಮ್ರಾಜ್ಯದ ಸ್ಥಾಪಕ ಯಾರು? ಇವಾಗ ನಾವು ಕನ್ನಡದ ಮೊದಲ ರಾಜಮನೆತನ ಯಾವುದು ಅಂತ ಕೇಳಿದ್ವಿ, ಅದಕ್ಕೆ ಆನ್ಸರ್ ಕದಂಬರು ಆಯಿತು. ನೆಕ್ಸ್ಟ್, ಅದೇ ಕದಂಬರ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದ್ರೆ ನಾವು ಆನ್ಸರ್ ಯಾವುದು ಮಾಡಬೇಕಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಯೂರವರ್ಮ ಬರುತ್ತೆ. ಓಕೆನಾ? ಮಯೂರವರ್ಮ. ಕದಂಬ ಸಾಮ್ರಾಜ್ಯದ ಸ್ಥಾಪಕ ಯಾರಂದರೆ ಮಯೂರವರ್ಮ. ಸೊ ನೆಕ್ಸ್ಟ್ ಕ್ವಶನ್ ಯಾವುದು ಬರುತ್ತೆ ಅಂದರೆ ಸ್ವತಂತ್ರ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಸ್ವತಂತ್ರ ಭಾರತದ ಮೊದಲ ರಾಜ್ಯಪಾಲರು ಮಹಿಳೆಯರು ಯಾರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಬರುತ್ತೆ ನೋಡಿ, ಸರೋಜಿನಿ ನಾಯ್ಡು ಅಂತ. ಓಕೆನಾ? ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಅಂತ ಕೇಳಿದ್ರೆ ಆನ್ಸರ್ ಸಿ ಬರಿಬೇಕು, ಸರೋಜಿನಿ ನಾಯ್ಡು ಅಂತ. ನೆಕ್ಸ್ಟ್ ಕ್ವಶನ್ ಬರುತ್ತೆ ಏನಂದರೆ ಮಾಯಮಂತ್ರಕ್ಕೆ ಸಂಬಂಧಿಸಿದ ವೇದ ಯಾವುದು? ಮಾಯಮಂತ್ರಕ್ಕೆ ನೋಡಿ, ನಮ್ಮ ಒಂದು ಮಂತ್ರಕ್ಕೆ ವೇದಗಳು 4 ಟೈಪಲ್ಲಿ ಬರುತ್ತೆ. ಒಂದು ಋಗ್ವೇದ, ಸಾಮವೇದ, ಅಥರ್ವಣ ವೇದ, ಯಜುರ್ವೇದ. ಮಾಯಮಂತ್ರ ಅಂತ ಬಂದರೆ ಅಥರ್ವಣ ವೇದಕ್ಕೆ ಸಂಬಂಧಿಸಿದಂತೆ, ಅದಕ್ಕೆ ಆಪ್ಷನ್ ಸಿ ರೈಟ್ ಆನ್ಸರ್, ಅಥರ್ವಣ ವೇದ. ನೆಕ್ಸ್ಟ್ ಕ್ವಶನ್ ನೋಡೋಣ. 8ನೇ ಕ್ವಶನ್ ಏನಂದರೆ ಫುಡ್ ಪಾರ್ಕ್ ಎಲ್ಲಿದೆ? ಫುಡ್ ಪಾರ್ಕ್ ತುಮಕೂರಿನಲ್ಲಿದೆ. ನೆಕ್ಸ್ಟ್ ಕ್ವಶನ್ 9ನೇ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಕನ್ನಡದ ಬಾವುಟವನ್ನು ವಿನ್ಯಾಸ ಮಾಡಿದವರು ಯಾರು? ಕನ್ನಡ ಒಂದು ಬಾವುಟ ಇದೆ ಅಲ್ವಾ, ಅದನ್ನು ವಿನ್ಯಾಸ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬರುತ್ತೆ, ಮಾ ರಾಮಮೂರ್ತಿ ಅಂತ. ನೋಡಿ, ಪಂಪ, ರನ್ನ, ಜನ್ನ ಇವೆಲ್ಲ ಕವಿಗಳಲ್ಲಿ ಬರ್ತಾರೆ. ಸೊ ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು ಆನ್ಸರ್, ನೆಕ್ಸ್ಟ್ ನಮಗೆ ಬರುತ್ತೆ ಮಾ ರಾಮಮೂರ್ತಿ ಅಂತ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಎಸ್, 10ನೇ ಕ್ವಶನ್ ಏನಿದೆ ಅಂದರೆ ರಾಜಾರಾಮ್ ಮೋಹನ್ ರಾಯ್ ಸ್ಥಾಪಿಸಿದ ಸಮಾಜ ಯಾವುದು? ಇದು ತುಂಬ ಸಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ದಾರೆ. ಸೊ ಆದ್ದರಿಂದ ಇದನ್ನು 100% ಒಂದ್ಸಲ ಕ್ಲಿಯರಾಗಿ ತಿಳ್ಕೊಳ್ಳಿ, ತದನಂತರ ಈಸಿ ಆಗುತ್ತೆ ನಮಗೆ ನೆನ್ಪಿಟ್ಕೊಳ್ಳೋಕ್ಕೆ. ರಾಜಾರಾಮ್ ಮೋಹನ್ ರಾಯ್ ಸ್ಥಾಪಿಸಿದ ಸಮಾಜ ಯಾವುದು? ಸೊ ರಾಜಾರಾಯ್ ನೋಡಿ, ರಾರ ಅಂತ ಇದೆ, ಬ್ರ ಅಂತ ನೆನ್ಪಿಟ್ಕೋಬೇಕು. ಸೊ ಆದ್ದರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಬ್ರಹ್ಮ ಸಮಾಜ. ರಾಜಾರಾಮ್ ಮೋಹನ್ ರಾಯ್ ಅಂತ ಇದೆ ಅಲ್ವಾ, ಸೊ ರ 3 ರ ಇದೆ ಅಲ್ವಾ, ಆದ್ದರಿಂದ ಬ್ರಹ್ಮ ಸಮಾಜ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಸ್, ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು? ಅತಿ ಚಿಕ್ಕ ಜಿಲ್ಲೆ ಯಾವುದು ಅಂದರೆ ಬೆಂಗಳೂರು ನಗರ ಬರುತ್ತೆ.
ನೆಕ್ಸ್ಟ್ ಕ್ವಶನ್ ಏನಿದೆ 12ನೇ ಕ್ವಶನ್ ಏನಿದೆ ಅಂದರೆ ಗರಿಬಿ ಹಟಾವೋ ಇದು ಯಾರ ಘೋಷಣೆಯಾಗಿದೆ? ನೋಡಿ, ಗರಿಬಿ ಹಟಾವೋ ಅಂದರೆ ಒಂದು ಬಡತನವನ್ನು ಓಡಿಸಿ ಅಂತ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಅದು ಯಾರ ಒಂದು ಸೆಂಟೆನ್ಸ್ ಆಗಿದೆ ಅಂತ ಕೇಳಿದರೆ ಭಗತ್ ಸಿಂಗ? ನೋ. ಯಾಕೆ ಅಂದರೆ ಅವರು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಆದ್ದರಿಂದ ಅದು ಬರಲ್ಲ. ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ, ಇಂದಿರಾ ಗಾಂಧಿ. ನೋಡಿ, ಇಂದಿರಾ ಗಾಂಧಿ ಈಸ್ ಅ ರೈಟ್ ಆನ್ಸರ್. ಯಾಕಂದರೆ ಇವರು ತುಂಬ ಬಡವರಿಗೆ ಹೆಲ್ಪ್ ಮಾಡಿದ್ದಾರೆ, ಆದ್ದರಿಂದ ಆನ್ಸರ್ ಡಿ ಇಸ್ ಅ ರೈಟ್ ಆನ್ಸರ್, ಇಂದಿರಾ ಗಾಂಧಿ. ನೆಕ್ಸ್ಟ್ 13ನೇ ಕ್ವಶನ್ ಏನಿದೆ ಅಂದರೆ ಭಾರತದ ಪ್ರಥಮ ಶಿಕ್ಷಣ ಸಚಿವರು ಯಾರು? ಭಾರತದ ಪ್ರಥಮ ಶಿಕ್ಷಣ ಸಚಿವರು ಯಾರು ಅಂತ ಇದೆ. ಎಷ್ಟನೇ ಕ್ವಶನ್ ಅದು? 13ನೇ ಕ್ವಶನ್. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಮೌಲಾನಾ ಅಬ್ದುಲ್ ಕಲಾಂ. ಆಪ್ಷನ್ ಇಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 14ನೇ ಕ್ವಶನ್ ಏನಿದೆ ಅಂದರೆ ಕರ್ನಾಟಕದ ಪ್ರಥಮ ಆಣೆಕಟ್ಟು ಯಾವುದು? ಅಂದರೆ ಪ್ರಥಮವಾಗಿ ಕಟ್ಟಿದಂತಹ ಆಣೆಕಟ್ಟು ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಈಸ್ ವಾಣಿ ವಿಲಾಸ ಆಣೆಕಟ್ಟು. ಇದು ವಾಣಿ ವಿಲಾಸ ಆಣೆಕಟ್ಟು. ಓಕೆನಾ. ನೆಕ್ಸ್ಟ್ ಫೈನಲಿ ಲಾಸ್ಟ್ ಕ್ವಶನ್ ಈಸ್ ಕರ್ನಾಟಕದಲ್ಲಿ ಮೊದಲ ಮೆಟ್ರೋ ಸೇವೆ ಆರಂಭವಾದ ನಗರ ಯಾವುದು? ಮೆಟ್ರೋ ಸೇವೆಯನ್ನು ಮೊದಲಿಗೆ ಯಾವ ಒಂದು ನಗರದಲ್ಲಿ ಆರಂಭಿಸಿದರು ಅಂತ ಹೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬೆಂಗಳೂರು.